ಬೆಂಗಳೂರಿಷ್ಟು ಬೃಹದಾಕಾರವಾಗಿ ಬೆಳೀತಾನೂ ಇರಲಿಲ್ಲ. ಇವರ ಸಾವು ಇಡೀ ಕರ್ನಾಟಕಕ್ಕೆ ಅಲ್ಲ, ಭಾರತ ದೇಶಕ್ಕೆ ವಿಶೇಷವಾಗಿ ಬಹಳ ನೋವನ್ನುಂಟು ಮಾಡಿದೆ. ಇಂಥ ಪುಣ್ಯಾತ್ಮರು, ಇವರ ಒಂದು ಗರ್ಡಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗ್ಬೋದು, ಮುಖ್ಯಮಂತ್ರಿಗಳ ಸಿದ್ದರಾಮಣ್ಣವರು ಕೂಡ ಇವರ ಒಂದು ಗರ್ಡಿಯಲ್ಲಿ ಬಂದಂಥವ್ರು ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಕೂಡ ಭಾಳ ವರ್ಷಗಳಿಂದ ಅವರನ್ನು ಬಲ್ಲೆ. ನಾವೆಲ್ಲ ಕಡೆ ಹೋದಾಗ ಪ್ರೀತಿಯಿಂದ ಏನಪ್ಪ ಚೆನ್ನಾಗಿದೆ ಅಂತ ಮಾಡಿಸ್ತಾಯಿದ್ರು. ಬಹುಶಃ ರಾಜಕಾರಣಿಗಳಲ್ಲಿ ಅಜಾತ ಶತ್ರು ಅಂದರೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್. ಇಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದು ಈ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಬಹಳ ಭರಿಸಲಾಗದಂತಹ ನಷ್ಟ ಅಂತ ನಾನಾದರೂ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇಂಥ ಮಹನೀಯರು ಕನ್ನಡದಲ್ಲಿ ಹುಟ್ಟಿದ್ರಿಂದ ಕನ್ನಡದ ಹೆಸರು ದೇಶ ವಿದೇಶಗಳಲ್ಲೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಇಂಥ ಎಸ್ ಎಂ ಕೃಷ್ಣರವರ ಸಾವು ನಮಗೆ ಬಹಳಷ್ಟು ದುಃಖ ತಂದಿದೆ, ನೋವು ತಂದಿದೆ. ನಾವು ಕೂಡ ಇದು ಮಧ್ಯಾಹ್ನ ಹೋಗಿ ಅವರ ದರ್ಶನವನ್ನು ಮಾಡೋರಿದ್ದೇವೆ ಅಂತ ಹೇಳಿ, ಇವತ್ತಿಗೆ ಎಸ್ ಎಂ ಕೃಷ್ಣರವರ ಕೊಡುಗೆಗಳು ಅನೇಕ ಈ ರಾಜ್ಯಕ್ಕೆ. ಇಂಥ ಮಹನೀಯರ ಸಾವು ಭರಿಸಲಾರದ ನಷ್ಟ ಅಂತ ಭಾವಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಭಗವಂತ ಅವರಿಗೆ ಸ್ವರ್ಗದಲ್ಲಿ ಒಂದು ಜಾಗವನ್ನು ಕೊಟ್ಟು ಅವರ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳು ಹಿಂದೆ ಈ ಒಂದು ಕಾಡುಗಳ ಅಂತ ಹೇಳ್ತೀರಿ ವೀರಪ್ಪನರವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಣೆ ಮಾಡಿದಾಗ ಅವರ ನಿಭಾಯಿಸಿದ ರೀತಿ, 3 ವರ್ಷಗಳ ಕಾಲ ಬರಗಾಲ ಇದ್ದರೂ ಕೂಡ ಆ ಬರಗಾಲವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು. ಇಂದು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೆಂಗಳೂರಿಷ್ಟು ಬೃಹದಾಕಾರವಾಗಿ ಬೆಳೀತಾನೂ ಇರಲಿಲ್ಲ. ಇವರ ಸಾವು ಇಡೀ ಕರ್ನಾಟಕಕ್ಕೆ ಅಲ್ಲ, ಭಾರತ ದೇಶಕ್ಕೆ ವಿಶೇಷವಾಗಿ ಬಹಳ ನೋವನ್ನುಂಟು ಮಾಡಿದೆ. ಇಂಥ ಪುಣ್ಯಾತ್ಮರು, ಇವರ ಒಂದು ಗರ್ಡಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗ್ಬೋದು, ಮುಖ್ಯಮಂತ್ರಿಗಳ ಸಿದ್ದರಾಮಣ್ಣವರು ಕೂಡ ಇವರ ಒಂದು ಗರ್ಡಿಯಲ್ಲಿ ಬಂದಂಥವ್ರು ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಕೂಡ ಭಾಳ ವರ್ಷಗಳಿಂದ ಅವರನ್ನು ಬಲ್ಲೆ. ನಾವೆಲ್ಲ ಕಡೆ ಹೋದಾಗ ಪ್ರೀತಿಯಿಂದ ಏನಪ್ಪ ಚೆನ್ನಾಗಿದೆ ಅಂತ ಮಾಡಿಸ್ತಾಯಿದ್ರು. ಬಹುಶಃ ರಾಜಕಾರಣಿಗಳಲ್ಲಿ ಅಜಾತ ಶತ್ರು ಅಂದರೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್. ಇಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದು ಈ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಬಹಳ ಭರಿಸಲಾಗದಂತಹ ನಷ್ಟ ಅಂತ ನಾನಾದರೂ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇಂಥ ಮಹನೀಯರು ಕನ್ನಡದಲ್ಲಿ ಹುಟ್ಟಿದ್ರಿಂದ ಕನ್ನಡದ ಹೆಸರು ದೇಶ ವಿದೇಶಗಳಲ್ಲೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಇಂಥ ಎಸ್ ಎಂ ಕೃಷ್ಣರವರ ಸಾವು ನಮಗೆ ಬಹಳಷ್ಟು ದುಃಖ ತಂದಿದೆ, ನೋವು ತಂದಿದೆ. ನಾವು ಕೂಡ ಇದು ಮಧ್ಯಾಹ್ನ ಹೋಗಿ ಅವರ ದರ್ಶನವನ್ನು ಮಾಡೋರಿದ್ದೇವೆ ಅಂತ ಹೇಳಿ, ಇವತ್ತಿಗೆ ಎಸ್ ಎಂ ಕೃಷ್ಣರವರ ಕೊಡುಗೆಗಳು ಅನೇಕ ಈ ರಾಜ್ಯಕ್ಕೆ. ಇಂಥ ಮಹನೀಯರ ಸಾವು ಭರಿಸಲಾರದ ನಷ್ಟ ಅಂತ ಭಾವಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಭಗವಂತ ಅವರಿಗೆ ಸ್ವರ್ಗದಲ್ಲಿ ಒಂದು ಜಾಗವನ್ನು ಕೊಟ್ಟು ಅವರ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳು ಹಿಂದೆ ಈ ಒಂದು ಕಾಡುಗಳ ಅಂತ ಹೇಳ್ತೀರಿ ವೀರಪ್ಪನರವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಣೆ ಮಾಡಿದಾಗ ಅವರ ನಿಭಾಯಿಸಿದ ರೀತಿ, 3 ವರ್ಷಗಳ ಕಾಲ ಬರಗಾಲ ಇದ್ದರೂ ಕೂಡ ಆ ಬರಗಾಲವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು. ಇಂದು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೆಂಗಳೂರಿಷ್ಟು ಬೃಹದಾಕಾರವಾಗಿ ಬೆಳೀತಾನೂ ಇರಲಿಲ್ಲ. ಇವರ ಸಾವು ಇಡೀ ಕರ್ನಾಟಕಕ್ಕೆ ಅಲ್ಲ, ಭಾರತ ದೇಶಕ್ಕೆ ವಿಶೇಷವಾಗಿ ಬಹಳ ನೋವನ್ನುಂಟು ಮಾಡಿದೆ. ಇಂಥ ಪುಣ್ಯಾತ್ಮರು, ಇವರ ಒಂದು ಗರ್ಡಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗ್ಬೋದು,
ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಕೂಡ ಇವರ ಒಂದು ಗರಡಿಯಲ್ಲಿ ಬಂದಂಥವ್ರು ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಕೂಡ ಭಾಳ ವರ್ಷಗಳಿಂದ ಅವರನ್ನು ಬಲ್ಲೆ. ನಾವೆಲ್ಲ ಕಡೆ ಹೋದಾಗ ಪ್ರೀತಿಯಿಂದ ಏನಪ್ಪ ಚೆನ್ನಾಗಿದೆ ಅಂತ ಮಾಡಿಸ್ತಾಯಿದ್ರು. ಬಹುಶಃ ರಾಜಕಾರಣಿಗಳಲ್ಲಿ ಅಜಾತ ಶತ್ರು ಅಂದರೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್. ಇಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದು ಈ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಬಹಳ ಭರಿಸಲಾಗದಂತಹ ನಷ್ಟ ಅಂತ ನಾನಾದರೂ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇಂಥ ಮಹನೀಯರು ಕನ್ನಡದಲ್ಲಿ ಹುಟ್ಟಿದ್ರಿಂದ ಕನ್ನಡದ ಹೆಸರು ದೇಶ ವಿದೇಶಗಳಲ್ಲೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಇಂಥ ಎಸ್ ಎಂ ಕೃಷ್ಣರವರ ಸಾವು ನಮಗೆ ಭಾಳಷ್ಟು ದುಃಖ ತಂದಿದೆ, ನೋವು ತಂದಿದೆ. ನಾವು ಕೂಡ ಇದು ಮಧ್ಯಾಹ್ನ ಹೋಗಿ ಅವರ ದರ್ಶನವನ್ನು ಮಾಡೋರಿದ್ದೇವೆ ಅಂತ ಹೇಳಿ ಇವತ್ತಿಗೆ ಎಸ್ ಎಂ ಕೃಷ್ಣರವರ ಕೊಡುಗೆಗಳು ಅನೇಕ ಈ ರಾಜ್ಯಕ್ಕೆ. ಇಂಥ ಮಹನೀಯರ ಸಾವು ಭರಿಸಲಾರದ ನಷ್ಟ ಅಂತ ಭಾವಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಭಗವಂತ ಅವರಿಗೆ ಸ್ವರ್ಗದಲ್ಲಿ ಒಂದು ಜಾಗವನ್ನು ಕೊಟ್ಟು ಅವರ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳು ಹಿಂದೆ ಈ ಒಂದು ಕಾಡುಗಳ ಅಂತ ಹೇಳ್ತೀರಿ ವೀರಪ್ಪನರವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಣೆ ಮಾಡಿದಾಗ ಅವರ ನಿಭಾಯಿಸಿದ ರೀತಿ, 3 ವರ್ಷಗಳ ಕಾಲ ಬರಗಾಲ ಇದ್ದರೂ ಕೂಡ ಆ ಬರಗಾಲವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು. ಇಂದು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೆಂಗಳೂರು ಇಷ್ಟು ಬೃಹದಾಕಾರವಾಗಿ ಬೆಳೀತಾನೂ ಇರಲಿಲ್ಲ. ಇವರ ಸಾವು ಇಡೀ ಕರ್ನಾಟಕಕ್ಕೆ ಅಲ್ಲ, ಭಾರತ ದೇಶಕ್ಕೆ ವಿಶೇಷವಾಗಿ ಬಹಳ ನೋವನ್ನು ಉಂಟು ಮಾಡಿದೆ. ಇಂಥ ಪುಣ್ಯಾತ್ಮರು ಇವರ ಒಂದು ಗರಡಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗ್ಬೋದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಕೂಡ ಇವರ ಒಂದು ಗರಡಿಯಲ್ಲಿ ಬಂದಂಥವ್ರು ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಕೂಡ ಭಾಳ ವರ್ಷಗಳಿಂದ ಅವರನ್ನು ಬಲ್ಲೆ. ನಾವೆಲ್ಲ ಕಡೆ ಹೋದಾಗ ಪ್ರೀತಿಯಿಂದ ಏನಪ್ಪ ಚೆನ್ನಾಗಿದೆ ಅಂತ ಮಾಡಿಸ್ತಾಯಿದ್ರು. ಬಹುಶಃ ರಾಜಕಾರಣಿಗಳಲ್ಲಿ ಅಜಾತ ಶತ್ರು ಅಂದರೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್. ಇಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದು ಈ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಬಹಳ ಭರಿಸಲಾಗದಂತಹ ನಷ್ಟ ಅಂತ ನಾನಾದರೂ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇಂಥ ಮಹನೀಯರು ಕನ್ನಡದಲ್ಲಿ ಹುಟ್ಟಿದ್ರಿಂದ ಕನ್ನಡದ ಹೆಸರು ದೇಶ ವಿದೇಶಗಳಲ್ಲೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಇಂಥ ಎಸ್ ಎಂ ಕೃಷ್ಣರವರ ಸಾವು ನಮಗೆ ಭಾಳಷ್ಟು ದುಃಖ ತಂದಿದೆ, ನೋವು ತಂದಿದೆ. ನಾವು ಕೂಡ ಇದು ಮಧ್ಯಾಹ್ನ ಹೋಗಿ ಅವರ ದರ್ಶನವನ್ನು ಮಾಡೋರಿದ್ದೇವೆ ಅಂತ ಹೇಳಿ ಇವತ್ತಿಗೆ ಎಸ್ ಎಂ ಕೃಷ್ಣರವರ ಕೊಡುಗೆಗಳು ಅನೇಕ ಈ ರಾಜ್ಯಕ್ಕೆ. ಇಂಥ ಮಹನೀಯರ ಸಾವು ಭರಿಸಲಾರದ ನಷ್ಟ ಅಂತ ಭಾವಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಭಗವಂತ ಅವರಿಗೆ ಸ್ವರ್ಗದಲ್ಲಿ ಒಂದು ಜಾಗವನ್ನು ಕೊಟ್ಟು ಅವರ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳು ಹಿಂದೆ ಈ ಒಂದು ಕಾಡುಗಳ ಅಂತ ಹೇಳ್ತೀರಿ ವೀರಪ್ಪನರವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಣೆ ಮಾಡಿದಾಗ ಅವರ ನಿಭಾಯಿಸಿದ ರೀತಿ, 3 ವರ್ಷಗಳ ಕಾಲ ಬರಗಾಲ ಇದ್ದರೂ ಕೂಡ ಆ ಬರಗಾಲವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು. ಇಂದು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.